ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ನಮ್ಮ ಪ್ರೊಫೆಷ್ನಲ್ ಮೇಕಪ್ ಕೋರ್ಸಲ್ಲಿ 2ನೇ ದಿನ, ಡೇ 2. ಇವತ್ತು ಡೇ 2 ಅಲ್ಲಿ ನಾನು ಏನೇನು ಹೇಳ್ಕೊಟ್ಟೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇವತ್ತಿನ ಕ್ಲಾಸ್ ಬಂದು ನಾನು ಹೇರ್ ಸ್ಟೈಲ್ ಮಾಡೋದು ಹೇಳ್ಕೊಟ್ಟಿದ್ದೆ. ಕರ್ಲ್ ಯಾವ ರೀತಿ ಮಾಡೋದು, ಮತ್ತು ಕರ್ಲಲ್ಲಿ ಎಷ್ಟು ಥರ ಇದೆ ಕರ್ಲು, ಯಾವ್ಯಾವ ಟೈಪಲ್ಲಿ ನಾವು ಕರ್ಲ್ ಮಾಡ್ಬೋದು, ಇಲ್ಲ ಸ್ಟ್ರೈಟ್ಲಿಂಗಲ್ಲೂ ಕರ್ಲ್ ಮಾಡ್ಬೋದು, ಅದೆಲ್ಲ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಏನಂತಂದರೆ, ಫಸ್ಟಿಗೆ ಸ್ಟಾರ್ಟಿಂಗು ನಾವು ಸೆಕ್ಷನ್ ಯಾವ ಥರ ತೊಗೊಳ್ಬೇಕು, ಮತ್ತು ಸ್ಟೆಪ್ ಬೈ ಸ್ಟೆಪ್ಪು ನಾವು ತುಂಬ ಹೊತ್ತು ಹೋಲ್ಡ್ ಇರಬೇಕು ಕರ್ಲ್ಸ್ ಅಷ್ಟೇ. ತುಂಬ ಹೊತ್ತು ಇವಾಗ ಫಂಕ್ಷನ್ ಅಂತಂದರೆ ಒಂದು ರಿಸೆಪ್ಷನ್ನು ಅದೆಲ್ಲ ಇರುತ್ತೆ. ನಾವು ಇವಾಗ ಬೆಳಗ್ಗೆ ಸಂಜೆ ಒಂದು 6 ಗಂಟೆಗೆ ರಿಸೆಪ್ಷನ್ ಸ್ಟಾರ್ಟ್ ಆದರೂ 11 ಗಂಟೆ ಆಗ್ಬೋದು ರಿಸೆಪ್ಷನ್ ಮುಗಿಯೋಷ್ಟರಲ್ಲೇ. ಅಷ್ಟೊದ್ವರೆಗೂ ನಾವು ಮಾಡಿರೋ ಕರ್ಲ್ ಇರಬೇಕು ಅಂದರೆ ಯಾವ ಥರ ಮಾಡಬೇಕು, ಆ ಥರ ಎಲ್ಲನೂ ನೀಟಾಗಿ ಅವ್ರಿಗೆ ಡೀಟೇಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ. ನೋಡಿ, ನೀವು ಏನೇ ಹೇರ್ ಸ್ಟೈಲ್ ಮಾಡಬೇಕು ಅಂದರೆ ಫಸ್ಟು ಹೇರ್ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೇರ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಥರ ಹೇರ್ ಸ್ಟೈಲ್ ನಾವು ಮಾಡ್ತೀವಿ ಅಂದರೆ, ಹೇರ್ ಫಸ್ಟು ಪ್ರಿಪ್ರೇಷನ್ ಮಾಡಿರ್ತೀವಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆ ಅಂದರೆ, ಪ್ರಿಪೇರ್ ಮಾಡ್ಬೇಕಾದ್ರೆ ನಾವು ನೀಟಾಗಿ ಪ್ರಿಪೇರ್ ಮಾಡಿಲ್ಲ ಅಂದರೆ ಹೇರ್ ಸ್ಟೈಲ್ ಚೆನ್ನಾಗಿ ಬರಲ್ಲ. ಅದರಿಂದ ನಾವು ಇವಾಗ ಯಾವುದೇ ಆಗಲಿ, ಒಂದು ಮನೆ ಕಟ್ಟಬೇಕಂದ್ರೆ ಒಂದು ಪಾಯ ನೀಟಾಗಿ ಹಾಕಿದ್ರೇ, ಮನೆ ಬೇಸ್ಮೆಂಟ್ ಚೆನ್ನಾಗಿದ್ರೇ ಮನೆ ಸ್ಟ್ರೆಂತಿಂದ ಇರೋದು, ಇಲ್ಲಾಂದರೆ ಬಿದೋಗುತ್ತೆ. ಅದಕ್ಕೆ ಹೇರ್ ಸ್ಟೈಲು ಅಷ್ಟೇ, ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನೀಟಾಗಿ ಕ್ರಿಂಪ್ ಎಲ್ಲ ಮಾಡಿಕೊಂಡು ಎಲ್ಲ ನೀಟಾಗಿ ಮಾಡೋದ್ರಿಂದ ಹೇರ್ ಸ್ಟೈಲೂ ಅಷ್ಟೇ ತುಂಬ ಹೊತ್ತು ಹೋಲ್ಡ್ ಆಗಿರುತ್ತೆ. ಅದರಿಂದ ಇಂಪಾರ್ಟೆಂಟು ಬೇಸಿಕ್ ಫಸ್ಟ್ ಸ್ಟಾರ್ಟ್ ಏನು ಪ್ರಿಪ್ರೇಷನ್ ಇರುತ್ತೆ ಅದನ್ನು ನೀಟಾಗಿ ಮಾಡ್ಕೋಬೇಕು. ಆವಾಗಲೇ ಹೇರ್ ಸ್ಟೈಲ್ ನೀಟಾಗಿ ಬರೋದು. ನೋಡಿ, ನಾನಿದು ಕರ್ಲ್ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಅದು ಸ್ವಲ್ಪ ಬಿಸಿ ಆಗಬೇಕು. ನಾವು ಒಂದು 10 ಸೆಕೆಂಡ್ಸು ಇಲ್ಲ 15 ಸೆಕೆಂಡ್ಸು ನಾವು ಮನಸ್ಸಲ್ಲಿ ಲೆಕ್ಕ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಓಲ್ಡ್ ಮಾಡಬೇಕಲ್ವ, ಅದರಿಂದ ನಾನು ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ದೀನಿ. ವಿಡಿಯೋ ಬೇಗ ಮಾಡಿರೋ ಥರ ಅನಿಸುತ್ತೆ ನಿಮಗೆ. ಏನಿಲ್ಲ, ಅದು ಒಂದು ಸ್ವಲ್ಪ ಓಲ್ಡ್ ಮಾಡಬೇಕು. ಒಂದು ಸ್ವಲ್ಪ ಬಿಸಿಯಾಗಿ ನೀವೊಂದು ಅದೇ ಹೇಳೋದನ್ನು 10 ಸೆಕೆಂಡ್ಸು 15 ಸೆಕೆಂಡ್ಸು ಮನಸ್ಸಲ್ಲಿ ಅಂದ್ಕೊಂಡು ಒಂದು ಸ್ವಲ್ಪ 5 ನಿಮಿಷ ಇಟ್ಕೊಂಡ್ರೆ ಅದು ಬೇಗ ಬಿಸಿ ಆಗುತ್ತಲ್ವ. ಬಿಸಿ ಆದರೆ ಓಲ್ಡ್ ಚೆನ್ನಾಗಿರುತ್ತೆ. ಅದರಿಂದ ನೋಡ್ಕೋಬೇಕು. ಹೇರ್ ಅಷ್ಟೇ, ನೀವು ಎಲ್ಲಾರ್ಗೂ ನಾವು ಒಂದೇ ಬಿಸಿ ಹೀಟ್ ಇಟ್ಕೊಳ್ಳೋಂಗಿಲ್ಲ. ಏನಂದರೆ ಹೇರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೇರು ಸ್ಟ್ರಾಂಗ್ ಆಗಿದ್ದರೆ ನಾವು ಎಷ್ಟೇ ಬಿಸಿ ಆದರೂ ಅವ್ರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಹೇರ್ ಸ್ವಲ್ಪ ವೀಕ್ ಇದ್ದರೆ ನಾವು ನೋಡಿಕೊಂಡು ಅದನ್ನು ಹೀಟ್ ಇಟ್ಕೋಬೇಕಾಗುತ್ತೆ. ಅದರಿಂದ ಫಸ್ಟು ಹೇರ್ ಯಾವ ಥರ ಇದೆ, ಹೇರ್ ವ್ಯಾಲ್ಯೂಮ್ ಏನು ಅನ್ನೋದು ತಿಳ್ಕೋಬೇಕು. ಫಸ್ಟು ತಿಳ್ಕೊಂಡು ಆಮೇಲೆ ನಾವೊಂದು ಹೇರ್ ಸ್ಟೈಲ್ ಮಾಡಬೇಕಂತ ಮುಂದೆ ಹೋಗಬೇಕು. ನೋಡಿ, ನಾನು ಆಲ್ರೆಡಿ ಇವಾಗ 2 ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಇದು ಬಂದು 3ನೇ ಕರ್ಲು ಯಾವ ಥರ ಅಂತ. ಈ ವೇವಿ ಅಂತ ಬರುತ್ತಲ್ವ, ಅದಕ್ಕೆ ನಾನು ಸ್ಟ್ರೈಟ್ನರಲ್ಲಿ ಯೂಸ್ ಮಾಡಿ ತೋರಿಸಿದ್ದೀನಿ ವೇವಿ ಕರ್ಲ್ಸ್ ಎಲ್ಲನೂ. ಅದು ಮುಂದೆ ನೋಡ್ತೀರಾ. ಇವಾಗ ಸ್ಟ್ರೈಟ್ ಕರ್ಲರಲ್ಲೇ 3 ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ. ಮತ್ತು ಇವಾಗ ನಾವು ಯಾವಾಗಲೂ ಅಷ್ಟೇ ಹಾಫು ಈ ಕಡೆ ಅಂದರೆ ರೈಟ್ ಸೈಡು ಟರ್ನ್ ಆಗಿಬಿಡ್ಬೇಕು, ಇನ್ನು ಹಾಫು ಲೆಫ್ಟ್ ಸೈಡ್ ಟರ್ನ್ ಆಗಿರಬೇಕು. ಆ ಥರನೇ ಮಾಡಬೇಕು ಇದು ಕರ್ಲು. ಆವಾಗಲೇ ಅದು ಚೆನ್ನಾಗಿ ಕೂತ್ಕೊಳ್ಳುತ್ತು. ಎಲ್ಲ ಒಂದೇ ಸೈಡ್ಗೆ ಮಾಡಿಬಿಟ್ರೆ ಚೆನ್ನಾಗಿ ಕೂತ್ಕೊಳ್ಳಲ್ಲ, ಚೆನ್ನಾಗಿ ಕಾಣಿಸೋದು ಇಲ್ಲ. ಆದ್ದರಿಂದ ಅದು ನೀಟಾಗಿ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿದೆ. ಈ ಲೆಫ್ಟ್ ಸೈಡ್ ಕರ್ಲು ಬರಬೇಕಂದ್ರೆ ಯಾವ ಥರ ಮಾಡಬೇಕು, ರೈಟ್ ಸೈಡ್ ಕರ್ಲ್ ಬರಬೇಕಂದ್ರೆ ಯಾವ ಥರ ಮಾಡಬೇಕು ಅಂತೆಲ್ಲ ಅವ್ರಿಗೆ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಕರ್ಲು ಅವತ್ತು ಚೆನ್ನಾಗಿ ಮಾಡಿದ್ರು ಅವರು ಅಷ್ಟೇ. ಸ್ವಲ್ಪ ಲೇಟ್ ಆಯಿತು, ನಾನು 2 ಅವರ್ಸ್ ಅಂತ ಹೇಳಿದ್ದೆ, ಅವತ್ತು 4 ಅವರ್ಸೇ ಆಯಿತು ಅವರು ಕರ್ಲು ಕಲ್ತ್ಕೊಳ್ಳೋಷ್ಟರಲ್ಲಿ. ಟೈಮ್ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಅದು ಫುಲ್ ಪ್ರಾಕ್ಟೀಸ್ ಆಗೋವರೆಗೂ ಅವ್ರನ್ನ ಮನೆಗೆ ಕಳಿಸಿಲ್ಲ. ಅವ್ರು ಅವತ್ತು ಫುಲ್ ಕರ್ಲ್ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಲ್ತ್ಕೊಂಡು ಮನೆಗೆ ಹೋಗಿ ಮನೇಲೂ ಟ್ರೈ ಮಾಡಿ ನನಗೆ ವಿಡಿಯೋ ಕಳಿಸಿದ್ರು. ಚೆನ್ನಾಗಿ ಮಾಡಿದ್ರು ಕರ್ಲು. ಇವಾಗ ನೋಡಿ, ಒಂದು ಹೇರ್ ಸ್ಟೈಲು ಕಲ್ತಂಗೆ ಅವರು ಒಂದು ದಿನದಲ್ಲಿ ಒಂದು ಹೇರ್ ಸ್ಟೈಲ್ ಕಲ್ತ್ಕೊಂಡ್ರು. ಮತ್ತು ನೆಕ್ಸ್ಟು ಹೇರ್ ಸ್ಟೈಲು ಹಂಗೆ ಡೈಲಿ ಒಂದೊಂದು ಹೇರ್ ಸ್ಟೈಲ್ ನಾವು ಕಲಿಬೋದು. ಏನಂದರೆ ಪ್ರಾಕ್ಟೀಸ್ ಮುಖ್ಯ. ನಾವೇನೇ ನೋಡಿದ್ರು, ಏನೇ ಕಣ್ಣಲ್ಲಿ ನೋಡಿ ನಾವೆಷ್ಟೇ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ.
ಅದನ್ನು ಪ್ರಾಕ್ಟೀಸ್ ಮಾಡಿದಾಗಲೇ ಅದು ಆಗುತ್ತೋ ಇಲ್ವೋ ಅಂತ ನಮಗೆ ಗೊತ್ತಾಗೋದು. ಅದರಿಂದ ಪ್ರಾಕ್ಟೀಸ್ ತುಂಬಾ ಮುಖ್ಯ ಇರುತ್ತೆ. ಎಲ್ಲರೂ ಅಷ್ಟೇ ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು. ಅದರಿಂದ ಅವರು ಅಷ್ಟೇ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದರಿಂದ ಬೇಗ ಬೇಗ ಕಲ್ತ್ಕೋಬೋದು. ನೋಡಿ, ನಾನು ಏನಿಲ್ಲ ಅಂದರೂ ಕರ್ಲಲ್ಲೇ ಒಂದು 5 ಟೈಪ್ಸ್ ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ, ಯಾವ್ಯಾವ ಥರ ಕರ್ಲ್ ಮಾಡ್ಬೋದು, ಒಂದೇ ಮಿಷಿನಲ್ಲೇ ಯಾವ್ಯಾವ ಥರ ಕರ್ಲ್ ಮಾಡ್ಬೋದು ಅಂತ. ಇದು ಕರ್ಲರಲ್ಲಿ ಹೇಳ್ಕೊಟ್ಟಿರೋದು. ಮತ್ತು ಸ್ಟ್ರೈಟ್ನರಲ್ಲಿ 1-2 ಥರ ಹೇಳ್ಕೊಟ್ಟಿದ್ದೆ. ಇದು ನೋಡಿ, ಕರ್ಲ್ ಮಾಡಿ ಈ ಥರ ಕೂಮ್ ಮಾಡ್ತಾರೆ, ಅಂದರೆ ಫುಲ್ ಹೇರ್ಸೂ ಅಷ್ಟೇ ಕರ್ಲ್ ಮಾಡಿ ಈ ಥರ ಕೂಮ್ ಮಾಡೋದು, ಅದು ಒಂದು ಹೇರ್ ಸ್ಟೈಲ್ ಚೆನ್ನಾಗಿ ಬರುತ್ತೆ. ಅದು ಆ ಥರನೂ ಮಾಡ್ಬೋದು. ಯಾವಾಗಾದರೂ ಅದನ್ನು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನ್ಯಾಚುರಲ್ ಹೇರ್ಸ್ ಮೇಲೇ ಮಾಡಿ ತೋರಿಸ್ತೀನಿ. ಓಕೆ ಗೈಸ್, ನೋಡಿದ್ರಲ್ವಾ, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ, ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ ನನಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಆ್ಯಂಡ್ ಸಪೋರ್ಟ್ ಮಾಡೋಕ್ಕೆ ಹೇಳಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.